ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಬಹಳ ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಸಂಕಷ್ಟಗಳಿಗೆ ಈಗ ತೆರೆ ಬೀಳುವ ಸಮಯ ಬಂದಿದೆ. ಎಲ್ಲರೂ ಕೂಡ ಓಂ ನಮೋ ಗಣಪತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಏಪ್ರಿಲ್ 21, 22, 23 ಈ 3 ದಿನಗಳು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿವೆ. ನಿಮ್ಮ ರಾಶಾಧಿಪತಿ ಶನಿದೇವನ ಅನುಗ್ರಹದಿಂದ ನಿಮ್ಮ ಕಠಿಣ ಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ಅನ್ನೋದು ಸಿಗಲಿದ್ದು, ನಿಮ್ಮ ಜೀವನದ ದಿಕ್ಕೇ ಬದಲಾಗುವಂತಹ 3 ದೊಡ್ಡ ಶುಭ ವಾರ್ತೆಗಳನ್ನು ನೀವು ಕೇಳ್ತೀರಾ. ಈ ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿ ನೋಡಿ. ಮಕರ ರಾಶಿಯವರ ವ್ಯಕ್ತಿತ್ವ ಮತ್ತು ಇಂದಿನ ಸ್ಥಿತಿ. ಮಕರ ರಾಶಿಯವರು ಅಂದ್ರೇನೆ ಶಿಸ್ತು, ತಾಳ್ಮೆ ಮತ್ತು ಕೆಲಸದ ಮೇಲಿನ ನಿಷ್ಠೆಗೆ ಹೆಸರಾದವರು. ನೀವು ಸುಲಭವಾಗಿ ಯಾವುದನ್ನು ಕೂಡ ಪಡೆಯೋದಿಲ್ಲ, ಆದರೆ ಪಡೆದದನ್ನು ಎಂದಿಗೂ ಬಿಟ್ಕೊಡೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ 7 ಶನಿಯ ಪ್ರಭಾವದಿಂದಾಗಿ ನೀವು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸಾಕಷ್ಟು ಬಳಲಿದ್ದೀರಿ. ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ಉಳಿತಾ ಇಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಎಂಬ ಚಿಂತೆ ನಿಮ್ಮನ್ನು ಕಾಡ್ತಾ ಇರಬಹುದು. ಈ 3 ದಿನಗಳು ಆ ಎಲ್ಲ ಕಷ್ಟಗಳಿಗೆ ಮುಕ್ತಿಯನ್ನು ನೀಡಲಿವೆ. ಮೊದಲನೇ ಶುಭವಾರ್ತೆ, ಸ್ಥಗಿತಗೊಂಡಿದ್ದ ಕೆಲಸಗಳ ಪುನರಾರಂಭ. ನಿಮ್ಮ ಮೊದಲ ದೊಡ್ಡ ಶುಭವಾರ್ತೆ ಏನಪ್ಪಾ ಅಂತಂದರೆ, ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತು ಹೋಗಿದ್ದ ಕೆಲಸಗಳೇನಿದೆ ಅದೆಲ್ಲ ಕೂಡ ಪೂರ್ಣ ಆಗುತ್ತೆ. ಅದು ಮನೆಯ ನಿರ್ಮಾಣ ಆಗಿರ್ಬೋದು ಅಥವಾ ಸರ್ಕಾರಿ ಕೆಲಸ ಆಗಿರ್ಬೋದು. ಈ 3 ದಿನಗಳಲ್ಲಿ ಅದಕ್ಕೆ ಬೇಕಾದ ಮಾರ್ಗಗಳನ್ನೋದು ಸುಗಮವಾಗುತ್ತೆ. ಹಣಕಾಸಿನ ಮುಗ್ಗಟ್ಟು ದೂರವಾಗಿ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ. ಹಳೆಯ ಸಾಲಗಳನ್ನು ತೀರಿಸುವ ಸುವರ್ಣ ಅವಕಾಶ ನಿಮಗೆ ಒದಗಿ ಬರುತ್ತೆ. ಎರಡನೇ ಶುಭವಾರ್ತೆ, ವೃತ್ತಿ ಕ್ಷೇತ್ರದಲ್ಲಿ ಭರ್ಜರಿ ಯಶಸ್ಸು ಅನ್ನೋದು ಬರುತ್ತೆ. ಉದ್ಯೋಗಸ್ಥ ಮಕರ ರಾಶಿಯವರಿಗೆ ಈ ಸಮಯ ಅತ್ಯಂತ ಫಲಪ್ರದವಾಗಿರುತ್ತೆ. ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸಿ ವಿಶೇಷ ಜವಾಬ್ದಾರಿ ಅಥವಾ ಬಡ್ತಿಯನ್ನು, ಪ್ರಮೋಷನನ್ನು ನೀಡುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಭಾರಿ ಲಾಭವನ್ನೋದು ಆಗುತ್ತೆ. ಹೊಸ ಉದ್ಯಮ ಆರಂಭಿಸೋದಕ್ಕೆ ಅಥವಾ ಹೂಡಿಕೆ ಮಾಡೋದಕ್ಕೆ ಇದು ಅತ್ಯಂತ ಸುಸಮಯ ಅಂತಾನೆ ಹೇಳ್ಬೋದು. ಮೂರನೇ ಶುಭ ವಾರ್ತೆ ಯಾವುದಪ್ಪ ಅಂತಂದ್ರೆ, ಕೌಟುಂಬಿಕ ಸೌಖ್ಯ ಮತ್ತು ಭೂಮಿ. ಮೂರನೇ ಶುಭವಾರ್ತೆ ನಿಮ್ಮ ಆಸ್ತಿ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ್ದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಇದ್ದ ಕಿರಿಕಿರಿಗಳು ಬಗೆಹರಿದು ನಿಮ್ಮ ಪಾಲಿನ ಆಸ್ತಿ ನಿಮ್ಮ ಕೈಗೆ ಸೇರುತ್ತೆ. ಮನೆಯಲ್ಲಿ ಯಾವುದೋ ಒಂದು ಮಂಗಳ ಕಾರ್ಯದ ಮಾತುಕತೆ ಅನ್ನೋದು ನಡೆಯುತ್ತೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದ್ದು ಮನಸ್ತಾಪಗಳು ಅನ್ನೋದು ದೂರವಾಗುತ್ತೆ. ಮಕ್ಕಳ ಪ್ರಗತಿಯಿಂದ ನಿಮ್ಮ ಮನಸ್ಸಿಗೆ ಅತೀವ ಸಂತೋಷವಾಗುತ್ತೆ. ಇನ್ನು ನೀವೇನೇನು ಎಚ್ಚರಿಕೆ ವಹಿಸಬೇಕಾಗುತ್ತೆ? ಆರೋಗ್ಯ ಮತ್ತು ಸ್ತ್ರೀ ವರ್ಗದಿಂದ ಜಾಗೃತಿ. ಮಕರ ರಾಶಿಯವರೇ, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ವಿಶೇಷವಾಗಿ ಕಾಲು ನೋವು ಅಥವಾ ಬೆನ್ನು ನೋವಿನ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಬೋದು. ಕೆಲಸದ ಒತ್ತಡದಲ್ಲಿ ನಿಗದಿತ ಸಮಯಕ್ಕೆ ಆಹಾರ ಸೇವಿಸೋದನ್ನು ಮರಿಬೇಡಿ. ಪಿ ಅಥವಾ ಎಂ ಅಕ್ಷರದಿಂದ ಹೆಸರು ಶುರುವಾಗುವ ಮಹಿಳೆಯರಿಂದ ಹಣಕಾಸಿನ ವಿಷಯದಲ್ಲಿ ಮೋಸ ಹೋಗುವ ಅಥವಾ ನಿಂದನೆಗೆ ಒಳಗಾಗುವ ಸಾಧ್ಯತೆ ಇದೆ. ಅವರೊಂದಿಗೆ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ಇನ್ನು ಸರಳ ಪರಿಹಾರಗಳೇನು ಮತ್ತು ದೈವ ಬಲ ಹೇಗೆ? ನಿಮ್ಮ ಈ ಶುಭ ಸಮಯವನ್ನು ಇನ್ನಷ್ಟು ಯಶಸ್ವಿಗೊಳಿಸೋದಕ್ಕೆ ಈ ಪರಿಹಾರಗಳನ್ನು ಪಾಲನೆ ಮಾಡಿ. ಸೂರ್ಯ ದೇವರಿಗೆ ನಮನ. ಮುಂಜಾನೆ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕಾದ್ರೆ ಸ್ವಲ್ಪ ಕುಂಕುಮ ಮತ್ತು ಅಕ್ಕಿ ಹಾಕಿ ಓಂ ಸೂರ್ಯಾಯ ನಮಃ ಅಂತ 11 ಬಾರಿ ಜಪಿಸಿ ಶನಿದೇವನ ಪ್ರಾರ್ಥನೆ. ಶನಿವಾರ ಅಥವಾ ಈ 3 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ, ಇದು ನಿಮ್ಮ ದೋಷಗಳನ್ನು ಕಡಿಮೆ ಮಾಡುತ್ತೆ. ಮತ್ತು ಸೇವೆಯ ಹಾದಿ. ಈ 3 ದಿನಗಳಲ್ಲಿ ಕಾಗೆಗಳಿಗೆ ಅಥವಾ ಕಪ್ಪು ನಾಯಿಗಳಿಗೆ ಅನ್ನ ಅಥವಾ ಬಿಸ್ಕೆಟ್ ನೀಡಿ. ಅನಾಥಾಶ್ರಮಕ್ಕೆ ಅಥವಾ ಬಡವರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನದಾನ ಮಾಡೋದು ಅತಿ ಶ್ರೇಷ್ಠ. ಇನ್ನು ಕೊನೆಯದಾಗಿ, ಪ್ರಮುಖ ಕೆಲಸಗಳಿಗೆ ಹೋಗಬೇಕಾದ್ರೆ ಕಪ್ಪು ಬಣ್ಣದ ಉಡುಪು ಧರಿಸೋದಕ್ಕೆ ಹೋಗಬೇಡಿ ಮತ್ತು ಸುಳ್ಳು ಹೇಳುವವರಿಂದ ಆದಷ್ಟು ದೂರ ಇದ್ಬಿಡಿ. ಮಕರ ರಾಶಿಯವರೇ, ಶನಿದೇವನು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿ ಈಗ ಫಲ ನೀಡೋದಕ್ಕೆ ಬಂದಿದ್ದಾನೆ. ಸಕಾರಾತ್ಮಕವಾಗಿ ನೀವು ಯೋಚನೆ ಮಾಡಿ ಮುನ್ನಡೆಯಿರಿ. ಜಯ ಅನ್ನೋದು ಖಂಡಿತವಾಗ್ಲಿ ನಿಮ್ಮದೇ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ಗಂ ಗಣಪತಿ ನಮಃ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.